ಯದ್ವಾ ತದ್ವಾ ಅಂತ ಒಂದು ಸೀರಿಯಲ್ ಬರ್ತದೆ, ನಾನು ಅದ್ರಲ್ಲಿ ಮಾಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಆಕ್ಟಿಂಗ್ ಯಾಕೆ ಟ್ರೈ ಮಾಡ್ಬಾರ್ದು ಹಂಗಿಂಗ್ ಅಂತ ಹೇಳಿ ಅವ್ರ ಬಗ್ಗೆ ಏನ್ ಹೇಳ್ಬೇಕ್ರಿ? ಹಳೆ ಕಾಲದವರು 5,000 ಬಂದ್ರು ಹುಡುಗ ಚೆನ್ನಾಗಿದ್ರು ಅಯ್ಯೋ ಬಿಡ್ಲಿಲ್ಲ. ಆಮೇಲೆ ಓದು 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 ಅಂತ. ಆಮೇಲೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಇಲ್ಲ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾ ಇದಾರೆ. ನಮ್ಗೆ ಯಾರು ಬೀಳ್ತಾರೆ ಅಂತ ಹಂಗೆ ಸುಮ್ನೆ ಎಲ್ಲ ಬರೀ ದುಡ್ಡು ನೋಡ್ಕೊಂಡು ಹೋದ್ರೇನೆ ಆಗೋದಿಲ್ಲ. ಹುಡುಗ ಚೆನ್ನಾಗಿರ್ಬೇಕು, ಚೆನ್ನಾಗಿ ನೋಡ್ಕೊಬೇಕು, ಲಾಯಲ್ ಆಗಿರ್ಬೇಕು, ಸಾಕಲ್ಲ ಜೀವನ ಮಾಡಕ್ಕೆ. ನಿಮ್ಗೆ ಏನ್ ಅನ್ಸುತ್ತೆ ನನ್ಗೆ ಎಷ್ಟು ಏಜ್ ಇವಾಗ ಅಂತ? ಈಗ ಅಪ್ಲಿಕೇಶನ್ ಹಾಕ್ಬೋದು ನಿಮ್ಗೆ. ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ನಾಳೆ ನೋಡ್ಕೋತೀನಿ. ಸರ್ ಮೇಡಮ್ ಹೋಗ್ತಾ ನಂಬರ್ ಇಸ್ಕೊಂಡೆ. ಏನೇನು ಸುಳ್ಳು ಹೇಳೋದು. ಹಲೋ, ದೂತ್ ಕಾಸ್ ತಲುಪಿದೆ, ಸಾಮಾನ್ ತಲುಪಿದ್ಯಾ? ಏನ್ ಮಾತಾಡ್ತಾ ಇದ್ಯಾ? ಕನ್ನಡ. ಈ ಡೀಲ್ಗೆ ಕೋಡ್ ವರ್ಡ್ ಏನು? ಈ ತೂತ್ ಆಟ್ಗಳನ್ನೆಲ್ಲ ಬಿಟ್ಟು ಐಟಮ್ನ ಸರಿಯಾಗಿ ಕಳ್ಸು. ಏನು ಹಿಂಗ್ ಮಾತಾಡ್ತಾನೆ? ಮಾತ್ ಕಲ್ಸಿದ ಅಮ್ಮಂಗೇನೆ ಅಮ್ಮನ್ ಅಂತಾನೆ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ತೂತು ಕಾಸು ಸಿನಿಮಾದ ಚಿತ್ರತಂಡದವರು ಜೊತೆಗಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ, ಒಂದಷ್ಟು ಮಾಹಿತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ತೂತ್ ಕಾಸ್ ಮೇ ಬಿ ಇದನ್ನ ನಾನು ನೋಡಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಈ ತರನೂ ಒಂದು ವಿಷಯ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಅವ್ರನ್ನೇ ಕೇಳೋಣ ಏನ್ ಹೇಳ್ತಾರೆ ಅಂತ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. 3 ಜನಕ್ಕೂ ಹೇಗಿದ್ದೀರಾ? ಸೂಪರ್ ಸರ್. ಈ ಮಾಹಿತಿ ಇಂಥದ್ದು ಇದೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಇಂಟ್ರೊಡಕ್ಷನ್, ನಿಮ್ಮ ಬಗ್ಗೆ ಮಾಹಿತಿ ಕೊಟ್ಬಿಡಿ, ಆಮೇಲೆ ಇದ್ರ ಬಗ್ಗೆ ಮಾಹಿತಿ ತಗೋತೀನಿ ನಾವು. ಸೊ ನಾನು ಮೊದಲನೇ ಸಿನಿಮಾ ಪ್ರೇಮಿಸಮ್, ಅದಾದ್ಮೇಲೆ ಪ್ರೇಮಿಸಮ್, ಹೌದು. ಸೊ ಕಾರಣಾಂತರದಿಂದ ಬ್ರೇಕ್ ತಗೊಂಡು ಅಲ್ಲಿಂದ ಲಾಕ್ಡೌನ್ ಆಯಿತು. ಅದಾದ್ಮೇಲೆ ಇವಾಗ ಟೂತ್ ಕಾಸ್ ಸಿನಿಮಾದಿಂದ ರೀಎಂಟ್ರಿ. ಎಸ್ ಎಸ್ ಮ್ಯಾಮ್. ಸರ್ ನಾನು ಪ್ರೀಶಾ ಅಂತ, ಉತ್ತರ ಕರ್ನಾಟಕ ಹುಡುಗಿರಿ ನಾನು. ಓಕೆ. ಸೊ ಮೇಜರ್ ಆಗಿ ಮೂವಿ ಮಾಡಿರೋದು ತೂತ್ ಕಾಸೆ ಇವ್ರ ಜೊತೆ. ಸೊ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು 4-5 ವರ್ಷ ಆಯ್ತು. ಸೊ ಸಣ್ಣ ಪುಟ್ಟ ರೋಲ್ ಮಾಡಿದ್ದೀನಿ. ಸೊ ಇದು ಮೇಜರ್ ರೋಲ್ ನನಗೆ. ಇದು ಮೇಜರ್ ರೋಲ್. ಯಾ. ನಾನು ಪ್ರೇರಣಾ ಭಟ್ ಅಂತ. ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ತೆಲುಗುದಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೀನಿ. ಸೊ ಹಾಗೆ ಚಿಕ್ಕಪುಟ್ಟ ರೋಲು ಮುಂಚೆಯಿಂದ ಮಾಡ್ತಾ ಇದ್ದೆ. ಸೊ ಈಗ ಇದೊಂದು ಲೀಡ್ ಕ್ಯಾರೆಕ್ಟರ್ ಆಗಿ ಕೊಟ್ಟಿದ್ದಾರೆ. ಎಸ್ ಸರ್, ಹೇಳಿ ಇದ್ರ ಬಗ್ಗೆ. ಏನಿದು ಸರ್? ತೂತ್ ಕಾಸು ನಮ್ಮ ಸಿನಿಮಾ ಟೈಟಲ್. ಓಕೆ ಓಕೆ. ಇದು 1942 ಇಂದ 1947 ವರೆಗೂ ಚಾಲನೆಯಲ್ಲಿತ್ತು. ಓಕೆ. ಸೊ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಗೆ ಆ್ಯಕ್ಚುಲಿ ಅದು ಸ್ಟಾಪ್ ಆಗಿದೆ. ಅಲ್ಲಿಂದ ಅದು ಆ ಕಾಯಿನ್ ಬಗ್ಗೆ ಕಂಪ್ಲೀಟ್ಲಿ ಸ್ಟಾಪ್, ಏನೂ ಇರಲಿಲ್ಲ. ಅದನ್ನ ಒಂದು ಆ್ಯಂಟಿಕ್ ಪೀಸ್ ಥರ ಇದು ಮಾಡ್ತಾ ಇದ್ವಿ. ಸೊ ಅದನ್ನ ನಾವು ಟೂತ್ ಕಾಸ್ ಅಂತ ಇಟ್ಕೊಂಡು ಒಂದು ಕೋಡ್ ವರ್ಡ್ ಆಗಿ ಯೂಸ್ ಮಾಡಿದ್ವಿ. ಓಕೆ. ಸೊ ಇದು 1940 ಆ ಸ್ಟೋರೀಸ್ ಅಲ್ಲ, ಈ ಜನರೇಷನ್ಗೆ ಅದೇ ಕನ್ಫ್ಯೂಷನ್ ಇದೆ. ಈ ಜನರೇಷನ್ ಕಥೆ ಇದೆ, ಇದನ್ನ ಅದಕ್ಕೆ ಈ ಜನರೇಷನ್ ಯಾವ ತರ ಬೇಕು, ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಖುಷಿಯಿಂದ ಬಂದು ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡೆ. ಇದ್ರಿಂದ ನೀವು ಬೀಳ್ತೀರಾ, ಅದು ಇದೇ ನಿಮ್ಮ ಹಿಂದೆ ಬೀಳುತ್ತಾ ಆಗಿದ್ರೆ? ಇಲ್ಲ, ಅದು ಏನೋ ಇದೆ ಆಗಿದ್ರೆ ಮರ್ಮ. ಇದೊಂದು ಕೋಡ್ ವರ್ಡ್. ಆ ವರ್ಮನೆ ಆ ಕೋಡ್ ವರ್ಡ್ ಅದು. ಹೌದು, ಕೋಡ್ ವರ್ಡ್. ಓಕೆ. ಅಲ್ಲ, ಇದರಿಂದ ಬಿದ್ದವರು ಜಾಸ್ತಿ ಹಾಳಾಗೋಗಿರೋರು ಇದ್ದಾರೆ, ಉದ್ಧಾರವಾಗಿರೋರು ಇದ್ದಾರೆ. ಅಂದ್ರೆ ಲೈಕ್ ದುಡ್ಡಿಂದ ಬಿದ್ದೆ. ಅದನ್ನೇ ಹೇಳ್ತಿರೋದು. ನೀವ್ ಬೇರೆ ಅನ್ಕೊಂಡ್ರಾ? ಅದಕ್ಕೆ ಒಂದೇ ಮೀನಿಂಗ್, ಅದು ಕಾಯಿನ್ ಅಷ್ಟೇ ಇದೆ. ಲೈಕ್ ಈ ತರ ಏನಕ್ಕೆ ಹೇಳಿದ್ರೆ, ಈ ಆಂಟಿಕ್ ಪೀಸು, ಈ ಕಲೆಕ್ಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಮೊನ್ನೆ ಒಂದು ವೆಬ್ಸೈಟ್ ಅಲ್ಲಿ ನೋಡ್ತಿದ್ದೆ, 500 ರೂಪೀಸ್ ಅಲ್ಲಿ 786 ಅಂತ ಇದ್ರೆ 2 ಲಕ್ಷ ಕೊಡ್ತಾ ಇದಾರಂತೆ. ಸೊ ಆ ತರನೂ ಇರ್ಬೋದಲ್ಲ ಅಂತ ಕೇಳಿದೆ ಅಷ್ಟೇ. ಆ ಥರದ್ದೇನು ಇಲ್ಲ. ಓಕೆ. ಎಸ್, ತೂತ್ ಕಾಸು ಏನ್ ಕತೆ ಅಂದರ ಇಟ್ಕೊಂಡು ಮಾಡ್ತಾ ಇದ್ರ? ಕಂಪ್ಲೀಟ್ಲಿ ಕಾಮಿಡಿ ಜಾನರ್. ಲವ್ ಇದೆ, ಸಸ್ಪೆನ್ಸ್ ಇದೆ. ಓಕೆ. ಆ ಜಾನರ್ ಅಲ್ಲೇ ಹೋಗುವಂತ ಸಬ್ಜೆಕ್ಟ್. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾದ್ರೆ? ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ, ಸೆಟಲ್ಡ್ ಆಗಿರ್ತೀನಿ. ಅಷ್ಟೊತ್ತಿಗೆ ಇಬ್ರು ಇರ್ತಾರೆ. ಸೆಟಲ್ಡ್ ಆಗಿದೆ ಅಂದ್ರೆ ಆರಾಮಾಗಿರೋದು ಅಂದ್ರೆ ಫುಲ್ ಆತರ ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ ನಿಮ್ದು. ಸೊ ನನ್ನ ಹತ್ರ ಆಕ್ಚುಲಿ ನನ್ಗೆ ಇನ್ನೊಂದು ಕ್ಯಾರೆಕ್ಟರ್ ಇದ್ದಾರೆ, ಹೆಸರು ಮಿಷನ್ ಮಣಿ ಅಂತ. ಓ, ಇದೇನ್ ಹೆಸರು ಹಿಂಗಿದೆ? ಓಕೆ. ಕ್ಯಾರೆಕ್ಟರೈಸೇಷನ್ ಹೆಸರು ಅಂತೂ ಸೂಪರ್ ಆಗಿ ಒಂದು ಕ್ಯಾರೆಕ್ಟರ್ ಬಂದಿದೆ. ಓಕೆ. ಇವನ್ ಡೈಲಾಗ್ಸ್ ಆಗಿರ್ಬೋದು, ಅದೆಲ್ಲ ವೆರಿ ಹೆವಿ ಡೈಲಾಗ್ಸ್. ಓಕೆ. ಆ ತರ ಕ್ಯಾರೆಕ್ಟರ್ ಒಳ್ಳೆ ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್. ಓಕೆ. ಎಸ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು? ಸರ್ ನಾನು ಒನ್ ಆಫ್ ದ ಲವ್ ಇಂಟ್ರೆಸ್ಟ್ ಹೇಳ್ಬೇಕಂದ್ರೆ
ನೀವು ಮಾತಾಡೋದು ಉತ್ತರ ಕರ್ನಾಟಕನಾ? ಹುಟ್ಟು ಬೆಳೆದ ಎಲ್ಲಿ 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 ಹುಟ್ಟು ಬೆಳೆದು? ಗದಗಿಂದ ನೀವು ಬೆಂಗಳೂರಿಗೆ ಬರ್ತೀರಾ? ಓ, ಅಂದ್ರೆ ಈಗ ಬ್ಯಾಂಗ್ಳೂರ್ ಸೆಟಲ್ಡ್ ಆಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಪ್ರೊಫೆಷನ್. ಓ, ಆಕ್ಟಿಂಗ್ ಬೈ ಫಾರ್ ಮೈ ಪ್ಯಾಷನ್. ಆದ್ರೆ ಆ ಶೈಲಿ ಬಿಟ್ಟಿಲ್ಲಲ್ಲ ಇನ್ನು ನೀವು ಭಾಷೆ. ಟ್ರೈ ಮಾಡ್ತೇನ್ರಿ ಇಲ್ಲಿ ನೋ, ಭಾಷೆ. ಇಟ್ಸ್ ನಾಟ್ ಟೂತ್ ಕ್ಯಾಸಿಟೀಸ್ ಅಂತ ಚೇಂಜ್ ಆಗ್ಬೇಕಲ್ಲ ಬೆಂಗಳೂರು. ಇಲ್ರಿ, ನಮ್ಮ ಭಾಷೆ ಮಾತಾಡೋದು ನಮ್ದು ಹೆಮ್ಮೆ. ಸೂಪರ್. ನನಗೆ ಆಕ್ಚುಲಿ ಬೆಂಗಳೂರು ಕನ್ನಡ ಸ್ವಲ್ಪ ಮಾತಾಡೋದಂದ್ರೆ ಇದು ಸ್ವಲ್ಪ ಹೋಲ್ಡ್ ಮಾಡಿ ಸ್ಲೋ ಮಾತಾಡ್ತಾರಲ್ಲ, ನಮ್ಗೆ ಶತಾಬ್ದಿ ಎಕ್ಸ್ಪ್ರೆಸ್. ಅಲ್ಲ, ನೀವು ಬಂದಾಗ ನಾನು ಫೀಲ್ ಏನಾಯ್ತು ಗೊತ್ತಾ, ಇವ್ರು ಯಾರೋ ಬೇರೆ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಏನೋ ಇರ್ಬೋದು, ನನ್ಗೆ ಆ ಫೀಲ್ ಬಂದಿತ್ತು ಆಲ್ರೆಡಿ. ಸೊ ಹೆಂಗ್ ಮಾತಾಡ್ತಾರೋ ಕನ್ನಡ, ಹೆಂಗರು ಇದು ಇಂಟರ್ವ್ಯೂ ಮಾಡೋದು. ಪಕ್ಕ ಉತ್ತರ ಕನ್ನಡದ ಹುಡುಗಿರಿ ನಾನು. ಓಕೆ, ಅದ ಒನ್ ಆಫ್ ದ ಲವ್ ಇಂಟ್ರೆಸ್ಟ್ ಇವ್ರಿಗೆ. ಓಕೆ. ಸೊ ಅನ್ಫೋಲ್ಡ್ ಆಕೈತಿ ಫಸ್ಟ್ ಇದ್ರನಾಗ. ಸೊ ಅದ್ರ ಮುಂದೆ ಅವ್ರು ನನ್ ಮಾಡಿರೋ ಇದರಿಂದ ಮುಂದೆ ಹೆಂಗ್ ಇದಾಗತ್ತೆ ಅವ್ರ ಲೈಫ್ ಅಲ್ಲಿ. ಸೊ ಅದೇನೋ ಒಂದ್ ಇಂಪ್ಯಾಕ್ಟ್ ಇದೆ ಅದರಿಂದ. ಸೊ ಅದೇನಂತ ನೀವು ಲವ್ ಮಾಡಿದಿರಾ ನೀವು? ರಿಯಲ್ ಲೈಫ್ ಅಲ್ಲಿ ಲವ್ ಮಾಡಿದಿರಾ? ಸ್ಟಿಲ್ ಛೇ ಅಪ್ಲಿಕೇಶನ್ ಹಾಕೊಂಡವ್ರ ಅಷ್ಟೇ ಮುಗೀತು ಅಂತ. ಓಕೆ, ಹೆಂಗಿದೆ ಲವ್ ಎಕ್ಸ್ಪೀರಿಯನ್ಸ್? ಹೆಂಗಿರುತ್ತೆ? ನಮ್ಗೆಲ್ಲ ಗೊತ್ತಿಲ್ಲ ಮೇಡಮ್, ಅದಕ್ಕೆ ಡಿಪೆಂಡ್ಸ್ ರೀ. ನೀವ್ ಹೆಂಗ್ ತಗೊಂಡ್ ಹೋಗ್ತೀರಿ ಅದ್ರ ಮೇಲೆ ಇರ್ತೈತ್ರಿ. ನೀವ್ ಎಷ್ಟು ಆನೆಸ್ಟ್ ಇರ್ತೀರಿ, ನೀವ್ ಎಷ್ಟು ಟ್ರಾನ್ಸ್ಪರೆಂಟ್ ಇರ್ತೀರಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ, ಎಷ್ಟು ನೀವು ಮಾತಾಡ್ಕೊಂಡು ಎಲ್ಲ ಸರಿಪಡಿಸ್ಕೋತೀರಿ, ಅಷ್ಟು ಚಲೋ ಇರ್ತೈತಿ. ಇಲ್ಲಾಂದ್ರ ಕಷ್ಟ ಮತ್ತು ಪ್ರಾಬ್ಲಮ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬರೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೈನಸ್ ಮಾಡ್ಬಿಟ್ರೆ ಎಲ್ಲ ಸರಿ ಇರ್ತೈತಿ. ಮಿರ್ಚಿ ಮಂಡಕ್ಕಿ ತಿನ್ನಂಗಾಗುತ್ತೆ, ಖಾರ ಇರುತ್ತೆ ಅದಕ್ಕೆ. ನೀವ್ ಕಾರನ ನಿಮ್ ಪಾರ್ಟ್ನರ್ ಕಾರ? ನೀವ್ ಕಾರನ ನಿಮ್ ಪಾರ್ಟ್ನರ್ ಕಾರನ? ಕಾರದಲ್ಲಿ ನೀವ್ ಕಾರನ ನಿಮ್ ಪಾರ್ಟ್ನರ್? ಓ, ಅಲ್ರಿ, ಉತ್ತರ ಕರ್ನಾಟಕ ನಾವು ಕಾರಿಲ್ಲ ಅಂದ್ರೆ ಹೆಂಗ? ನಮ್ಕಿಂತ ಜಾಸ್ತಿ ಯಾರು ನಿಮ್ ಪಾರ್ಟ್ನರ್ ಉತ್ತರ ಕರ್ನಾಟಕನ ಅಥವಾ ಬೇರೆನ? ಇಲ್ರಿ, ಅವ್ರ ಬೆಂಗಳೂರು. ಎಲ್ಲ ಬಾಯ್ ಬಿಡಿಸ್ಕೊಡ್ತೀನಿ. ಓಕೆ, ಸೆಟಲ್ ಆಗಿರ್ಬೇಕಲ್ರಿ, ಬ್ಯಾಲೆನ್ಸ್ ಆಗ್ಬೇಕಲ್ರಿ. ಯಾವ ತರ ಸೆಟಲ್ಡ್ ಅಂದ್ರೆ? ಸೆಟಲ್ಡ್ ಅಂದ್ರೆ ಯಾವ ತರ ನಿಮ್ ಪ್ರಕಾರ? ಬ್ಯಾಲೆನ್ಸ್ ಆಗ್ಬೇಕಲ್ರಿ. ಓ, ಆ ತರ ಸೆಟಲ್. ನಾವು ಆ ಸೆಟಲ್, ನೀವ್ ಹೇಳಿದ ಸೆಟಲ್. ಓಕೆ ಓಕೆ ಓಕೆ. ಎಸ್, ನಿಮ್ಗೆ ಸರ್ ಲವ್ ಗಿವ್ ಅಂದ್ರೆ? ನಮ್ ಸಿನಿಮಾನೇ ಲವ್ ಸರ್. ನಮ್ಗೆ ಸಿನಿಮಾ ಸರ್ ಏನ್ ಸರ್ ಕೂರ್ಗಿಸಾಗಿ ನೀವ್ ಹಿಂಗ್ ಅನ್ಬಿಟ್ರೆ? ಅದೇ ಅಂತ ಇದ್ದೀನಿ, ಅದಕ್ಕೆ ಬೇಡ ಅಂತ. ಸಿನಿಮಾ ಬಗ್ಗೆನೇ ನಮ್ಗೆ ಲವ್ ಜಾಸ್ತಿ ಸರ್. ಯಾವ್ದು ಲವ್ ಗಿವ್ ಮಾಡಿಲ್ಲ? ನಮ್ಗೆ ಟೈಮ್ ಇರಲ್ಲ ಸರ್. ಓ ಶೆಟ್ಟಿ, ಅದು ಯಾಕಂದ್ರೆ ಅವ್ನು ಲವ್ ಎಲ್ಲ ಮಾಡಿದ್ರೆ. ಯಾಕೆ ಅವ್ರು ತುಂಬಾ ನಗ್ತಾ ಇದಾರೆ, ಅವ್ರನ್ನ ಕೇಳ್ತೀನಿ ನೆಕ್ಸ್ಟ್. ಏನಾದ್ರು ಗೊತ್ತಾ ಯಾರಾದ್ರೂ? ಯಾಕಂದ್ರೆ ಒಂದ್ಸತಿ ನಾವು ಸಿನಿಮಾ ಅಂತ ಬಂದಾಗ ನಮ್ ವರ್ಕ್ ಸ್ಟೈಲೇ ಬೇರೆ ಇರುತ್ತೆ. ಸೊ ಅದ್ರ ಮೇಲೆ ಡೆಡಿಕೇಶನ್ ಇರುತ್ತೆ. ಇವಾಗ ಒಂದು ಪಾರ್ಟ್ನರ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಒಂದು ಟೈಮ್ ಕೊಡ್ಬೇಕು. ಮೇನ್ ಆಗಿ ಒಂದು ಟೈಮ್ ಕೊಟ್ರೆ ಸೊ ಇಟ್ ವಿಲ್ ವರ್ಕ್. ನಮ್ಗೆ ಆ ತರ ಟೈಮ್ ಆಗಲ್ಲ. ಅಂದ್ರೆ ಅಪ್ಲಿಕೇಶನ್ ಹಾಕ್ಬೋದು ಬೇಕಿದ್ರೆ ಯಾರಾದ್ರೂ ಈಗ ತೂತ್ಕಾಸ್ ನೋಡಿ ಅವರೇ ಹೇಳ್ತಾ ಇದಾರೆ. ಅಪ್ಲಿಕೇಶನ್ ಹಾಕಕ್ರಿ ತಗೊಂಡಾಗ ಅಕ್ಸೆಪ್ಟ್ ಮಾಡ್ತಾರೆ. ಹೌದಾ? ಅವ್ರಿಗೆ ಗೊತ್ತಿದೆ ಹಂಗಿದ್ರೆ ಹೆಂಗೆ ಮೇಡಮ್? ಹಂಗೆ ಮಾತಾಡ್ತಾ ಮಾತಾಡ್ತಾ ಗೊತ್ತಿಲ್ರಿ, ಬಟ್ ಮೂವಿನಾಗ ಏನ್ ಚಾಮ್ ತೋರ್ಸಾರಲ್ಲ, ಬೀಳ್ತಾರೆ ಯಾರಾದ್ರೂ ಬೀಳ್ತಾರೆ. ಇಲ್ಲ, ಇದನ್ ಕೊಟ್ರೆ ಬೀಳ್ಬೋದು. ಹೇಳಿ ನಿಮ್ದು ಲವ್ ಸ್ಟೋರಿ. ನಂದು ಏನಿಲ್ಲ ಲವ್ ಸ್ಟೋರಿ. ಟೂತ್ ಅಲ್ಲಿ 1943 ಕತೆ ಹೇಳಿ ಒಂದು ಅಟ್ಲೀಸ್ಟ್. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ನಾನು ಇದ್ರಲ್ಲಿ ಮೆಡಿಕಲ್ ಸ್ಟೂಡೆಂಟ್, ಡಾಕ್ಟರ್ ಇವರೇ ಕರೆಕ್ಟ್ ಮರ್ತು ಬಿಟ್ಟಿದ್ದಾನೆ. ಸೊ ಇವರು ಫುಲ್ ಇಂಪ್ರೆಸ್ ಮಾಡಿ ಪಟಾಯಿಸ್ಕೊಂತಾರೆ. ಆಮೇಲೆ ಏನ್ ಸರ್ ಸಿನಿಮಾದಲ್ಲಿ ಪಟಾಯಿಸಿದಾರ, ರಿಯಲ್ ಲೈಫ್ ಪಟಾಯಿಸೋದು ಕಷ್ಟ ಅಲ್ಲ? ಎಷ್ಟು ಸರ್ ಒಂದ್ ಡೈಲಾಗ್ ಬಿಡುತ್ತೆ ಹುಡುಗಿ. ಹೇಳಿ. ಸೊ ನಾನು ಇವ್ರನ್ನ ಲವ್ ಮಾಡಿ ಹೆಂಗ್ ಅದಾಗತ್ತೆ, ಜರ್ನಿ ಹೆಂಗಾಗತ್ತೆ, ಲವ್ ಮಾಡಿದ್ಮೇಲೆ ಏನೇನ್ ಕಷ್ಟ ಇರುತ್ತೆ ತೋರಿಸಿದ್ರೆ. ನೀವು ರಿಯಲ್ ಲೈಫ್ ಲವ್ ಮಾಡಿದೀರಾ? ಮುಂಚೆ ಮಾಡಿ ಮುಂಚೆ ಹೇಳಲ್ಲ ಸರ್ ಹುಡುಗಿರು, ಯಾರು ಹೇಳ್ಕೊಳಲ್ಲ. ಅಟ್ಲೀಸ್ಟ್ ಯಾವ್ದನ ಬೇರೆ ದೊಡ್ಡ ಅಪ್ಲಿಕೇಶನ್ ಸಿಗುತ್ತಾ ನೋಡೋಣ ಅಂತ. ಸೆಟಲ್ಡ್ ಆಗಿರೋ ಒಂದ್ 5 ಲಕ್ಷ ಸಂಬಳ, 10 ಲಕ್ಷ ಸಂಬಳ, ಆತರ 5,000 ಬಂದ್ರು ಹುಡುಗ ಚೆನ್ನಾಗಿದ್ರು. ಅಯ್ಯೋ, ಲಿಸ್ಟ್ ರೆಡಿ ಇದೆ ಅಲ್ಲ? ಹೌದಾ ಮೇಡಮ್? ನಿಮ್ ತರನೇ ಬೇಕಾಗಿತ್ತು ಹೇಳಿ ಅಪ್ಲಿಕೇಶನ್. ಯಾವ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಬಾ, ಓಕೆ ಹೇಳಿ ಹಂಗೆ ಏನಾದ್ರು ಕ್ವಾಲಿಟೀಸ್. ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಹೌದೌದೌದು, ಹಂಗೆ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ. ಇವ್ರ ಪಾಪ ಅಪ್ಲಿಕೇಶನ್ ತುಂಬಾ ಕಷ್ಟ ಇದೆ. ಸುಮ್ಮನೆ ಎಲ್ಲ ಬರೀ ದುಡ್ಡು ನೋಡ್ಕೊಂಡು ಹೋದ್ರೇನೆ ಆಗೋದಿಲ್ಲ. ಹುಡುಗ ಚೆನ್ನಾಗಿರ್ಬೇಕು, ಚೆನ್ನಾಗಿ ನೋಡ್ಕೊಬೇಕು, ಲಾಯಲ್ ಆಗಿರ್ಬೇಕು.
ಓಕೆ. ಸಾಕಲ್ಲ ಜೀವನ ಮಾಡಕ್ಕೆ. ಈಗ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ? ಹೇಳಿ. ಇಲ್ಲ, ಈಗ ಯಾವ್ದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಓಕೆ. ಓ, ಇದು ತೂತ್ ಕಾಸು ರಿಲೀಸ್ ಆಗ್ಬೇಕಲ್ಲ ಸರ್. ರಿಲೀಸ್ ಆದ್ಮೇಲೆ ಒಂದಷ್ಟು ಆಪರ್ಚುನಿಟಿ ಬರುತ್ತೆ. ಸೊ ಗೊತ್ತಲ್ಲ, ಅಲ್ಲಿ ಫಿಲ್ಟರ್ ಮಾಡಿ ಆಮೇಲೆ ಕಾಸು ಜಾಸ್ತಿ ಆಗುತ್ತೆ. ತೂತ್ ಕಾಸಿಂದ ಒರಿಜಿನಲ್ ಜಾಸ್ತಿ ಕಾಸು ಆಗುತ್ತೆ. ಆಮೇಲೆ ನೋಡ್ಕೊಳ್ಳೋಣ ಆಮೇಲೆ ಅಪ್ಲಿಕೇಶನ್. ನಾನೇ ನೋಡ್ಕೋತೀನಿ. ಓ ಸರ್, ಮೇಡಮ್ ಹೋಗ್ತಾ ನಂಬರ್ ಇಸ್ಕೊಂಡೆ. ಹೇಳಿ ಸರ್, ನಿಮ್ ಡೈರೆಕ್ಟರ್ ಬಗ್ಗೆ ಹೇಳಿ. ಸಿನಿಮಾದ ಹೆಂಗೆ? ಡೈರೆಕ್ಟರ್ ಆಕ್ಚುಲಿ ಮೊದಲಾಗಿ ಒಂದೇ ಹೇಳ್ಬೇಕು ನನಗೆ, ಎಂಟೈರ್ ಟೀಮ್ ದೇಸಿ ಕಾಲೇಜ್ ಹಂಸಲೇಖ ಸರ್ ಗರಡಿಯಿಂದ ಬಂದಿರೋದು. ದೇಸಿ ಕಾಲೇಜ್. ಓಕೆ. ಸೊ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಕೊರಿಯೋಗ್ರಾಫರ್ ಆಗಿರ್ಬೋದು ಸಾಕ್ಷಾತ್ ಸರ್, ಅಲ್ಲಿಂದ ಮ್ಯೂಸಿಕ್, ಲೋಕಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಂಟೈರ್ ಆ ಗರಡಿಯಿಂದ ಬಂದಿರೋದು. ಅಲ್ಲಿಂದ ನಮ್ಮ ಕ್ಯಾಮ್ರಾಮನ್ ಅಷ್ಟೇ ಚೆಕ್ ರಿಪಬ್ಲಿಕ್ ಅಲ್ಲಿ ಅವ್ರಿಗೆ ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸಿ ಬಂದಿರೋದು. ಅಲ್ಲಿಂದ ನಮ್ಮ ಸಿನಿಮಾದು ಮೇನ್ ಇದು DI ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು ಎಲ್ಲ ಲಂಡನ್ ಅಲ್ಲಿ ಆಗಿರೋದು. ಓ ಲಂಡನ್. ಏನ್ ಸರ್ ಲಂಡನ್ ಅಲ್ಲಿ? ಸರ್ ನಮ್ಮ ಸರ್ ಅಲ್ಲೇ ಇರೋದು. ಅಲ್ಲಿಂದ ಅಂದ್ರೆ ಎಡಿಟರ್. ಅವರು ಡೆಬ್ಯೂ ಮಾಡಿರೋದ ಅಥವಾ ಹೇಗೆ ಸರ್? ಅವರು ಪವನ್ ಸರ್. ಓಕೆ. ಓ ಓಕೆ. ಅಲ್ಲೇ ಇರೋದು. ಹೌದು, ಅಲ್ಲೇ ಮಾಡಿಸಿದ್ ನೀವು? ಅಲ್ಲೇ ಮಾಡ್ತೀವಿ. ಹೆಂಗೆ ಅದು ಹೆಂಗ್ ಪ್ರೊಸೆಸ್ ಇತ್ತು ಅದು ಆಕ್ಚುಲಿ? ಅದು ದೊಡ್ಡ ಪ್ರೊಸೆಸ್. ನೀವು ಡೈರೆಕ್ಟರ್ ಕೇಳ್ಬೇಕು. ನೀವು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ? ಇಲ್ಲ ಸರ್. ಓಕೆ. ಅದು ಡೈರೆಕ್ಟರ್ ಕೇಳಬೇಕು. ಡೈರೆಕ್ಟ್ ವೆರಿ ಪ್ಯಾಷನೇಟ್ ಸರ್. ಸಿನಿಮಾ ಅಂತ ಹೇಳಿದ್ರೆ ವೆರಿ ಅವ್ರಿಗೆ ಏನ್ ಬೇಕು, ಆ ರೂಟ್ ಇಲ್ಲ, ಈ ರೂಟ್ ಇಲ್ಲ, ಇದಂದ್ರೆ ಇದೇ ಬೇಕು, ಈ ಲೊಕೇಶನ್ ಅಂದ್ರೆ ಇದೇ ಲೊಕೇಶನ್ ಬೇಕು, ಯೂಸ್ ಟು ವೆಯ್ಟ್. ಈ ಲೊಕೇಶನ್ ಸಿಗಲಿಲ್ಲ ನಾವು ವೆಯ್ಟ್ ಮಾಡ್ತೀವಿ ಪರ್ಟಿಕ್ಯುಲರ್. ಹಾಗೆ 3 ಜನ ಎಂಜಾಯ್. ನೀವು 3 ಜನ ಅಟ್ ಎ ಟೈಮ್ ಬರೋದಿದೆಯಾ? ಅದರ ಸೀನ್ ಸ್ಕ್ರೀನ್ ಶೇರಿಂಗ್ ಇಲ್ಲ? ಅದಕ್ಕೆ ನೀವು ಸಪ್ರೇಟ್ ಆಗಿ ಕೊಡಿಸ್ಬಿಟ್ರೆ ಅದಕ್ಕೆ ಒಂದು ಸ್ಕ್ರೀನ್ ಶೇರ್ ಆಗಿಲ್ಲ. ಅಟ್ಲೀಸ್ಟ್ ನೀವು ಇಬ್ರು ಸೇರಿ ಒಬ್ರನ್ನ ಲವ್ ಮಾಡೋ ಥರನಾ ಕತೆ? ಇಲ್ಲ, ಏನೋ ಗ್ಯಾಪ್ ಇದೆ ಈ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಆಗಿದ್ರೆ ಅಲ್ಲ? 22ಕ್ಕೆ ನೀವು ನೋಡಿದ್ರೆ ಇವರಿಬ್ರು ಯಾರು ಅನಿಸುತ್ತಾರೆ? ಒಟ್ನ ಸ್ಟೋರಿ ಬಿಟ್ಕೊಡ್ಬಿಡಿ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಇಲ್ಲ, ಹಂಗೇನು ಹೇಳಿಲ್ಲ. ಓಕೆ. ಅದು ನೀವು ಬಂದು ನೋಡಿದ್ರೆ ವಾಟ್ ಕ್ವೈಟ್ ಇಂಪ್ರೆಸಿವ್. ಏನು ಇಂಪ್ರೆಸಿವ್ ಆಗ್ಬೋದು ಜನಕ್ಕೆ? ಡೈಲಾಗ್ ಡೈಲಾಗ್ ಆಗಿರ್ಬೋದು, ಅದ್ರ ಮೇಕಿಂಗ್ ಆಗಿರ್ಬೋದು. ಓಕೆ. ಪಂಚ್ ಇವಾಗ ಯಂಗ್ ಜನರೇಷನ್ ಏನ್ ಬೇಕು ಸರ್? ತುಂಬಾ ಡೈಲಾಗ್ಸ್ ಇದೆ. ಇವರು ಸರಿಯಾಗಿ ಡೈಲಾಗ್ಸ್ ಹೊಡಿತಾರೆ, ಇವ್ರು ಡೈಲಾಗ್ಸ್ ಇದೆ, ನಿಮ್ಮ ಡೈಲಾಗ್ಸ್ಗಳು ಇದೆ. ನಾನು ನೋಡಿರೋದು ಒಂದಷ್ಟು. ಜನರೇಷನ್ಗೆ ಯಾವ ತರ ಬೇಕು ಹಾಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಾಂಗ್ಸ್ ಕೂಡ ಹಾಗೆ ಇದೆ. ಸಾಂಗ್ಸ್ ತುಂಬಾ ಕ್ಯಾಚಿ ಆಗಿದೆ. ಸಂಜಿತ್ ಹೆಗ್ಡೆ ಅವರು ಒಂದು ಸಾಂಗ್ ಹೇಳಿದ್ರು. ಇಲ್ಲ, ಇವರು ವಾಸುಕಿ ಅವರು ಯಾ ವಾಸುಕಿ ಅವರು ವಾಸುಕಿ ಶಶಾಂಕ್ ಸರ್, ಶಶಾಂಕ್ ಶೇಷಗಿರಿ. ಓಕೆ. ನವೀನ್ ಸರ್ಜನ್. ಓಕೆ. ಸೊ ಈ ಮ್ಯೂಸಿಕ್ ವಿಚಾರವಾಗ ಒಂದೊಂದು ಇಂಪ್ರೆಸಿವ್ ಅದು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಕೂಡ ಚೆನ್ನಾಗಿದೆ. ಏನ್ ಹೇಳ್ತೀರಾ ಮ್ಯೂಸಿಕ್ ಬಗ್ಗೆ ಹೇಳಿದ್ರೆ? ಸರ್ ಮ್ಯೂಸಿಕ್ ಅಷ್ಟೇ, ಲೋಕಿ ಸಮಸ್ಯೆ ಅವರು ಮ್ಯೂಸಿಕ್ ಮಾಡಿರೋದು. ಅವರು ಅಷ್ಟೇ ಡೈರೆಕ್ಟ್ ಕೂತ್ಕೊಂಡು ಹಿಂಗೇ ಬೇಕು, ಇದೇ ತರ ಬೇಕು ಅಂತ ಹೇಳಿ. ಇನ್ನು ಆಕ್ಚುಲಿ ಅದೊಂದು ಹೆಂಗೆ ಅಂದ್ರೆ ಎಲ್ಲ ಒಂದೇ ಕಾಲೇಜ್ ಇದರಲ್ಲಿ ಓದಿರೋದಲ್ಲ ಸರ್, ಎಲ್ಲ ಫ್ರೆಂಡ್ಸ್. ಓಕೆ. ಸೊ ಇಟ್ ಇಸ್ ನೈಸ್ ಟು ವರ್ಕ್, ನೈಸ್ ಬಾಂಡಿಂಗ್ ಇರುತ್ತೆ. ಓಕೆ. ಬಾಂಡಿಂಗ್ ಇದ್ದಾಗ ವರ್ಕ್ ಮಾಡೋದು ಸ್ವಲ್ಪ. ಐ ಥಿಂಕ್ ಏನು ಮೆಸೇಜ್ ಏನಾದ್ರು ಇದೆಯಾ ಇದ್ರೊಳಗೆ? ಸರ್ ಮೆಸೇಜ್ ಅಂತ ಈ ಸಿನಿಮಾದಲ್ಲಿ ಇಲ್ಲ. ಯಾಕಂದ್ರೆ ನಾವೇ ಇವಾಗ ಮೆಸೇಜ್ ಎಲ್ಲ ಹೇಳ್ಕೊಂಡು ಅಷ್ಟು ದೊಡ್ಡವರು ಅಲ್ಲ ನಾವು. ಎಂಟರ್ಟೈನ್ಮೆಂಟ್. ಸೊ 2 hours 15 minutes ಬಂದು ಎಂಟರ್ಟೈನ್ಮೆಂಟ್ ನೋಡಿ ಖುಷಿಯಿಂದ ಹೋಗ್ಬೇಕು. ಮೆಸೇಜ್ ಕೊಡೋ ಇಲ್ಲ, ಹಿಂಗೆ ಹೇಳ್ತಿರಲ್ಲ ಸರ್. ಮೆಸೇಜ್ ಏನಕ್ಕೆ ಕೊಡಲ್ಲ ನೀವು? ಡಾಕ್ಟರ್ ಬೇರೆ ಇದಾರಲ್ಲ ಸರ್. ಡಾಕ್ಟರ್ ಏನ್ ಕೊಡ್ತಾರೆ ಮೆಸೇಜ್? ಅಂದ್ರೆ ಅರ್ಥ ಆಗಿಲ್ಲ. ಇಂಥವ್ರನ್ನ ಲವ್ ಮಾಡ್ಬಾರ್ದು ಅಂತಲ್ಲ, ವಾಸುನ. ಅದೇ ಆ ಕ್ಯಾರೆಕ್ಟರ್ ಪಾಪ ಅವ್ರ ಡ್ಯಾಮೇಜ್ ಆಗುತ್ತೆ. ರಿಯಲ್ ಲೈಫ್ ಅಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೆ. ಮೊದ್ಲೇ ಅಪ್ಲಿಕೇಶನ್ ಇಲ್ಲ ಅಂತ ಬೇಜಾರ್ ಮಾಡ್ತಾರೆ ಅಂತ ಸುಳ್ಳು ಹೇಳ್ತಾರೆ. ಅರ್ಥ ಆಗುತ್ತೆ. ನಮ್ಗೆ ಯಾರು ಬೀಳ್ತಾರೆ ಅಂತ ಹಂಗೆ. ಹೌದಾ? ಹೆಂಗಿತ್ತು ಡೈಲಾಗ್ಸ್ ಗಳೆಲ್ಲ? ಪಂಚಿ ಡೈಲಾಗ್ಗಳು ಕೊಟ್ಟಿದ್ದಾರೆ ನಿಮ್ಗೆ? ಹೆಂಗೆ ಈಸಿಯಾಗಿ ಫ್ಲೋ ಬಂತಾ ಅಥವಾ ಹೆಂಗೆ ಬಂತು? ಅಂದ್ರೆ ಡೈರೆಕ್ಟರ್ ಕೂಡ ಹಂಗೆ ಹೇಳ್ಕೊಡ್ತಾ ಇದ್ರು, ಮತ್ತೆ ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಸ್ಕ್ರಿಪ್ಟ್ ಫಸ್ಟೇ ಇತ್ತು, ಸೊ ಹಂಗಾಗಿ ಸ್ವಲ್ಪ ಈಸಿ ಆಯ್ತು ಹೇಳೋದಕ್ಕಾಗ್ಲಿ. ಡೈಲಾಗ್ ಅವರು ಈ ತರನೇ ಬರ್ಬೇಕು ಅಂತ ಹೇಳಿಸ್ತಾ ಇದ್ರು ನಮ್ಗೆ. ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸಿನಿಮಾಗೆ ಬರುತ್ತೆ? ಇಂಟ್ರೆಸ್ಟ್ ಇರುತ್ತಲ್ಲ ಚಿಕ್ಕ ವಯಸ್ಸಿಂದ?
ನಂಗೆ ಚಿಕ್ಕ ವಯಸ್ಸಿಂದನೂ ಗಣೇಶ್ ಅವ್ರಂದ್ರೆ ತುಂಬಾ ಇಷ್ಟ. ಸೊ ಅವ್ರದ್ದೊಂದು ಯದ್ವಾ ತದ್ವಾ ಅಂತ ಒಂದು ಸೀರಿಯಲ್ ಬರ್ತಿತ್ತು, ನಾನು ಅದ್ರಲ್ಲಿ ಮಾಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ಒಂದೇ ಒಂದು ಕ್ಯಾರೆಕ್ಟರ್. ಹಳೆ ಕಾಲದವರು ಯದ್ವಾ ತದ್ವಾದಲ್ಲಿ ಮಾಡಿದ್ರ ನೀವು? ಸೂಪರ್. ಓಕೆ ಸರ್, ಅವ್ರು ಬಂದೆ ಇಂಡಸ್ಟ್ರಿಗೆ ಒಂದು 15 ವರ್ಷದ ಮೇಲೆ ಆಗ್ತಾ ಒಂದು ಗಣೇಶ್ ಸರ್ ಅಲ್ವಾ ಸರ್? ಹಂಗಾದ್ರೆ ಇವ್ರು ಯೋಚನೆ ಮಾಡಿ, ಏಜ್ ಹೇಳ್ಬೋದು ಮೇಡಮ್ ಆಗಿದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಂದ್ರೆ ಯಾವ ಏಜ್ ಅಲ್ಲಿ ಮಾಡಿದ್ರ? ಅವ್ರು ಹೇಳಲ್ಲ ಹುಡುಗಿರು, ಹೆಂಗ್ ಈಸಿಯಾಗಿ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ನನ್ಗೆ ಎಷ್ಟು ಏಜ್ ಇವಾಗ ಅಂತ? ನಾವು ತುಂಬಾ ಗೆಸ್ ಮಾಡೋಣ. ಗೆಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸುಳ್ಳು ಹೇಳೋದು. ನಾವ್ ಹೇಳೋದು ಸುಳ್ಳೆ. ಯಾವ್ದು ಹೇಳ್ಬಿಡಿ ಸರ್, ನಿಮ್ಗೆ ಗೊತ್ತಿರತ್ತಲ್ಲ. ಮೇಲ್ ಐಡಿ ಹೇಳಿ ಮೇಡಮ್, ನಿಮ್ದು ಜಿಮೇಲ್ ಐಡಿ. ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಜಿಮೇಲ್ ಎಲ್ಲ ಕೆಲವೊಬ್ರು ಬುದ್ಧಿವಂತರು ಹಾಕೊಂಡಿರ್ತಾರೆ. ಎಸ್ ಹೇಳಿ. ಹಾಕಿಲ್ಲ ನಾನು .but ಅಂತ ಓಕೆ ಓಕೆ. ಅಲ್ಲಿಂದ ನಿಮ್ದು ಇನ್ಸ್ಪಿರೇಷನ್ ಹಂಗೆ ಸ್ಟಾರ್ಟ್ ಆಗಿ? ಅದೇ ಮೊದಲು ಆಕ್ಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗಿ ಒಂದೊಂದೇ ಚಿಕ್ಕ ಹೆಜ್ಜೆ ಇಟ್ಟು ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗೋಯ್ತು. ಬಿಡ್ಲಿಲ್ಲ ಮನೇಲಿ ಓದು ಅಂತ. ಆಮೇಲೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಎಲ್ಲ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಗಲೂ ಅದೇ ಮಾಡ್ತಿರೋದು. ಕೆಲಸ ಮಾಡ್ಕೊಂಡು ವರ್ಕಿಂಗ್. ಏನ್ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಕಾಂಟೆಂಟ್ ರೈಟರ್ ಕೆಲಸ ಮಾಡ್ತೀನಿ. ಸೂಪರ್. ಓಕೆ. ಪಬ್ಲಿಷಿಂಗ್ ಕಂಪನಿ. ಓಕೆ. ಇನ್ ಕಂಟೆಂಟ್ ಅಂದ್ರೆ ಏನ್ ಸಿನಿಮಾ ಬ್ಯಾಕ್ಗ್ರೌಂಡ್? ಇಲ್ಲ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ. ಇದು ಬಿಸ್ನೆಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಮತ್ತೆ ಆಂಟರ್ಪ್ರಿನರ್ಸ್ ಬಗ್ಗೆ, ಅವ್ರ ಬಗ್ಗೆ ಬರೀಬೇಕು. ಓ ಸೂಪರ್. ಎಸ್ ಮ್ಯಾಮ್, ನಿಮ್ಮ ಬಗ್ಗೆ ಹೇಳೋದು. ನಿಮ್ಮ ಸಿನಿಮಾ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಆಕ್ಚುಲಿ? ಸರ್ ನಾನು ಚಿಕ್ಕವಳಿದ್ದಾಗಿಂದ್ರು ಇದು ಫುಲ್ ಡ್ಯಾನ್ಸ್ ಮಾಡೋದಂತ ಫುಲ್ ಇದು ನನಗೆ. ಡ್ಯಾನ್ಸ್ ಮಾಡೋದಂತ ಇಷ್ಟ? ಡ್ಯಾನ್ಸ್ ಮಾಡೋದಂತ ಅಲ್ಲೇ ಊರಲ್ಲೇ? ಊರಲ್ಲಿ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಕಾಂಪಿಟೇಷನ್ಸ್. ಇದು ಇವಾಗ್ಲೂ ಮಾಡಿದ್ದೇನೆ. ಎಷ್ಟೊಂದು ಬ್ಯಾಂಗ್ಳೂರ್ ಲೆವೆಲ್ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಸೊ ಅದು ಇತ್ತು. ಸೊ ನಂಗೆ ಎಲ್ರು ಹೇಳ್ತಿದ್ರು ಎಕ್ಸ್ಪ್ರೆಷನ್ಸ್ ಅಂದ್ರೆ ಬಾಳ್ ಚಲೋ ಇದ್ದಿ, ಲೈಕ್ ಕಂಟಿನ್ಯೂ ಮಾಡು, ಇದು ಮಾಡು. ಬಾಳ್ ಚಲೋ ಇದೆ, ಬಾಳ್ ಚಲೋ ಇದೆ, ಚೆನ್ನಾಗಿದೆ, ಬಾಳ್ ಚೆನ್ನಾಗಿದೆ, ಬಾಳ್ ಚೆನ್ನಾಗಿದೆ, ಬಾಳ್ ಚೆನ್ನಾಗಿದೆ ನೀನು ಇದು ಅಂತಂದ್ರಿ. ಸೊ ಅದ ಹೇಳ್ತಿದ್ರು ಆಕ್ಟಿಂಗ್ ಯಾಕೆ ಟ್ರೈ ಮಾಡ್ಬಾರ್ದು ಹಂಗಿಂಗ್ ಅಂತ ಹೇಳಿ. ಸೊ ಅದನ್ನ ಕೇಳಿ ಇದು ಮಾಡಿ ಅದಕ್ಕೆ ಇದು ಮಾಡ್ಬೋದಲ್ಲ ನಾನು ಆಕ್ಟಿಂಗ್ ಅಂತ ಹೇಳಿ ಇದು ಮಾಡಿದೆ. ಸೊ ಅವಾಗಿಂದ ಸ್ವಲ್ಪ ಇದು ಹುಚ್ಚಿಡಿತ್ತು ಅದರ ಬಗ್ಗೆ. ಸೊ ಪರ್ಟಿಕ್ಯುಲರ್ ಸ್ಟಾರ್ ಅಂತ ಇಲ್ಲ, ನಂಗೆ ಎಲ್ಲಾ ಜಾನರು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಮೂವಿ ನೋಡ್ತೀನಿ, ಅವ್ರ ಎಸೆನ್ಸ್ ಕ್ಯಾಪ್ಚರ್ ಮಾಡ್ತೀನಿ. ಸೊ ಅದು ಅಬ್ಸರ್ವೇಷನ್ ಅನ್ನೋದೇನಿದೆ ಅಲ್ರಿ, ಅದು ಮಾಡ್ತೀನಿ. ಸೊ ಅದರಿಂದ ಇಂಟ್ರೆಸ್ಟ್ ಬರ್ತಾ ಹೋಗ್ತೀರಿ. ಆದ್ಮೇಲೆ ಟ್ರೈ ಮಾಡೋಣ ಅಂತ ಹೇಳಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿನಾಗ ಎಂಟ್ರಿ ತಗೊಂಡಿನಿ. ಏನೋ ಒಂದ್ ಮಾಡ್ತಾ ಇದಾರೆ, ಅವ್ರು ಹೇಳ್ತಾ ಇದಾರೆ. ಆದ್ರೂ ಒಂದು ಹೀರೋ ಅನ್ನೋದು ಪರ್ಟಿಕ್ಯುಲರ್ ಯಾರು ಇಲ್ಲ ನಿಮ್ಗೆ? ಪರ್ಟಿಕ್ಯುಲರ್ ಲೈಕ್ ಫ್ಯಾನ್, ಡ್ಯಾಡ್ ಫ್ಯಾನ್ ಅಂತ ಇಲ್ರಿ ನಾನು. ಎಲ್ಲಾ ಫ್ಯಾನ್ಸ್ ಕ್ಯಾಚ್ ಹಾಕೊಳ್ಳೋಕೆ ಅಂದ್ರೆ ಈಗ ಡಿ ಬಾಸ್ ಫ್ಯಾನ್, ಸುದೀಪ್ ಅವ್ರ ಫ್ಯಾನ್, ಗಣೇಶ್ ಅವ್ರ ಫ್ಯಾನ್, ಎಲ್ಲಾರು ಕ್ಯಾಚ್ ಹಾಕೋಣ ಅಂತ. ನೆಕ್ಸ್ಟ್ ಬಿಗ್ ಬಾಸ್ ಹೋಗಿ ನೋಡಿ, ಚಾನ್ಸ್ ಸಿಗುತ್ತೆ ನೀವು ಕರೆಕ್ಟ್ ಆಗಿ ಮಾತಾಡಿದ್ರೆ. ಬಟ್ ಖರೆ ಹೇಳತ್ತೀನಿ. ಸೊ ಎಲ್ಲಾ ಕಡೆಯಿಂದ ಕಲಿಯೋದು ಬಾಳ ಇರ್ತೈತಿ. ಪರ್ಟಿಕ್ಯುಲರ್ ಇದು ಫ್ಯಾನ್, ಡೈರೆಕ್ಟ್ ಫ್ಯಾನ್ ಅಂತ ಇಲ್ಲ. ಯಾರು ಯಾವಾಗ ಆಕ್ಟಿಂಗ್ ಇದು ಮಾಡ್ತಾರ, ಯಾವ ಮೂವಿಯಿಂದ ಇದು ಎಸೆನ್ಸ್ ಕಲೆಕ್ಟ್ ಸಿಗ್ತೈತಲ್ರಿ, ಸೊ ಆ ಮೂಮೆಂಟಿಗೆ ಅವ್ರು ಇರ್ತಾರ. ಸೊ ಎಲ್ಲಾ ಕಡೆಯಿಂದನೂ ಕಲಿಯೋದು ನಮ್ಗೆ ಇದು ಇಂಟ್ರೆಸ್ಟ್. ಕ್ವೈಟ್ ಇಂಪ್ರೆಸಿವ್. ಹೇಳಿ ನೀವು ನಿಮ್ಮ ಇನ್ಸ್ಪಿರೇಷನ್. ನಾನು ಆಕ್ಚುಲಿ ನಾಟಕದಲ್ಲೆಲ್ಲ ಇದು ಮಾಡ್ತಾ ಇದ್ದೆ. ಸಿಜಿಕೆ ರಂಗಸ್ವಾಮಿ ಅಂತ, ಸಿಜಿ ಕೃಷ್ಣಸ್ವಾಮಿ ಅಂತ, ಅವರು ನಾಟಕ ಆರ್ಟ್ ಗ್ರೂಪ್ ಇಂದ ನಾನು ಆಕ್ಚುಲಿ ಬೆಳಿಗ್ಗೆ ಬಂದಿರೋದು. ಓಕೆ. ನನಗೆ ರವೀಂದ್ರ ಕಲಾಕ್ಷೇತ್ರ. ಸೊ ವೈಡ್ ಆಲ್ಮೋಸ್ಟ್ ನಿಮ್ದು ಒಂದು 2012 ನೀವು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿರೋದು, ಅಲ್ಲಿಂದನೂ ಈಗ ಚೇಂಜಸ್ ಆಗಿರೋದು ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಚೇಂಜಸ್. ಏನ್ ಕಲ್ತ್ರೆ ಇಷ್ಟು ವರ್ಷದಲ್ಲಿ ನೀವು? ಸರ್ ಕಲ್ತಿರೋದು ಎವ್ರಿ ಡೇ ಇಟ್ಸ್ ಲರ್ನಿಂಗ್ ಸರ್. ಎವ್ರಿ ಡೇ ಆಲ್ ದ ಎಲ್ಲ ಸಿನಿಮಾನು ಅಷ್ಟೇ ಇಟ್ಸ್ ಲರ್ನಿಂಗ್. ಎಲ್ಲ ಡಿಫ್ರೆಂಟ್ ಆಗಿ ಇರುತ್ತೆ. ಓಕೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಎಕ್ಸಾಂಪಲ್ 2012 ಅಲ್ಲಿ ನಂದು ರಿಲೀಸ್ ಆಗಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಇಟ್ ಇಸ್ ಲೈಕ್ ಅ ಲಾಟ್ ಆಫ್ ಬಿಗ್ ಗ್ಯಾಪ್ ಹೋಯ್ತು ನನಗೆ. ಸೊ ಆ ಜರ್ನಿಯಲ್ಲಿ ನನ್ನ ಲಾಟ್ ಆಫ್ ಥಿಂಗ್ಸ್ ಐ ಡನ್. ನಾನು ಎಕ್ಸ್ಪೀರಿಯನ್ಸ್ ತಗೊಂಡೆ. ಸೊ ಅಲ್ಲಿಂದ ಪ್ರಿಪ್ರೇಷನ್ ಆಗ್ತಾ ಇತ್ತು. ಮೀನ್ಮೇಲೆ ನಾನು ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಆ ಪ್ರಿಪ್ರೇಷನ್ಸು ಎಲ್ಲ ಮಾಡ್ತಾನೆ ಇದ್ದೆ. ಬಟ್ ಲಾಕ್ಡೌನ್ ಟೈಮ್ಗೆ ಸ್ವಲ್ಪ ನಮಗೆ ಎಲ್ಲ ಇವ್ರಿಗೂ ಅಷ್ಟೇ
ಬ್ಯಾಕ್ ಓಕೆ. ಸೊ ಈಗ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ ಮತ್ತೆ ಇನ್ನೊಂದು. ಇಟ್ ಇಸ್ ಕಮ್ ಬ್ಯಾಕ್ ವಿತ್ ದ ಪುಷ್. ಎಸ್, ಫೈನಲಿ ತೂತ್ ಕಾಸು ಏನು ಕೊಡ್ಬೋದು ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಹೇಳಬೇಕು ಜನಕ್ಕೆ? ಜನರಿಗೆ ನಾವು ಮುಂದೆ ಹೇಳಕ್ಕೆ ಇಷ್ಟಪಡೋದು ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್, ಒಂದು ಹ್ಯಾಪಿಯಾಗಿ ಹೋಗ್ತೀರಾ ಅದೊಂದು ಭರವಸೆ ನಮಗಿದೆ. ಓಕೆ. ಅದೇ ನಿಮ್ಮ ಚಾನೆಲ್ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಯಾಕಂದ್ರೆ ಥಿಯೇಟ್ರಲ್ಲಿ ನೋಡೋ ಇದೇ ಫೀಲೇ ಬೇರೆ ಇರುತ್ತೆ. ಎಲ್ರು ಬಂದು ನಮ್ಮ ಸಿನಿಮಾ ತೂತ್ ಕಾಸು 22 ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್ ಮ್ಯಾಮ್, ನೀವು ಹೇಳ್ಬಿಡಿ. ಉತ್ತರ ಕರ್ನಾಟಕ ಶೈಲಿ ಹೇಳ್ಬೇಕು ನೀವೀಗ. ಬರ್ರಿ, ಭಾಳ ಚೆನ್ನಾಗೈತೆ ಸಿನಿಮಾ ಅಂತ. ಇದ 22ಕ್ಕೆ ತೂತ್ ಕಾಸು ಅಂತ ಮೂವಿ ರಿಲೀಸ್ ಆಗತ್ತಿದ್ರಿ. ಪ್ಲೀಸ್ ಎಲ್ಲರೂ ಬಂದು ನೋಡ್ರಿ. ಫುಲ್ ಎಂಟರ್ಟೈನಿಂಗ್ ಮೂವಿ ಐತಿ. ಬಂದು ನಮ್ಗೆಲ್ಲ ಫುಲ್ ನೋಡಿ ಬೆಚ್ಚಗೆ ಕೊಟ್ಟು ಮೋಟಿವೇಶನ್ ಕೊಡ್ರಿ, ಇನ್ನೂ ಇಂಥ ಎಂಟರ್ಟೈನಿಂಗ್ ಮೂವಿ ಮಾಡಾಕ. ಅಪ್ಲಿಕೇಶನ್ ಯಾರು ಹಾಕ್ಬೇಡಿ, ಹೇಳಿ. ಸೊ ಇವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ನಮ್ಮ ಸಿನಿಮಾ 22ನೇ ತಾರೀಕು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ, ಕನ್ನಡ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ವಾಹ್ ವಾಹ್. ಎಸ್, ಗ್ಯಾರಂಟಿ ಬೆಳೆಸ್ತಾರೆ. ಅದ್ಭುತವಾಗಿ ನಿಮ್ಮ ಸಿನಿಮಾ ಯಶಸ್ವಿ ಪ್ರದರ್ಶನ ಆಗಲಿ ಅಂತ ಕೇಳ್ಕೊಂತ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.